ನೋಡಿ ಸ್ನೇಹಿತರೆ, ಈ ಗುಟ್ಟೆ ಜಾತ್ರೆ ನನ್ನ ಸೇರಿ ಆವಾಗಲೇ ಅಣ್ಣ ಸೇರಿ ಎಷ್ಟು ದಿವಸ ಆಗೈತೆ? ಇನ್ನು 3 ದಿವಸ ಆಗೈತೆ. 3 ದಿವಸ ಆಗಿ 3 ದಿವಸ ಆಗೈತೆ ಸೇರಿ. ಊರಿಗಳೆಲ್ಲ ಬಂದವೆ. ವ್ಯಾಪಾರಸ್ಥರು ಬಂದವ್ರ ಏನಾದ್ರು? ಸುಮಾರಾಗಿ ಬಂದಾರ. ಅಣ್ಣ ಯಾವ್ಯಾವ ಕಡೆಯಿಂದ ಬರ್ತಾರೆ ವ್ಯಾಪಾರಸ್ಥರು? ಎಲ್ಲಾ ಕಡೆಯಿಂದ ಬರ್ತಾರೆ. ಜನ ಕಮ್ಮಿ. ಇನ್ನ ಭಾನುವಾರದಿಂದ ಆಚೆಗ ಎಲ್ಲ ವ್ಯಾಪಾರ ಜಾಸ್ತಿ ಆಗುತ್ತಂತೀರಾ? ಇನ್ನು ಇವಾಗ ಸ್ಟಾರ್ಟ್ ಆಗೈತಂತೀರಾ? ನೋಡಿ ಸ್ನೇಹಿತರೆ, ಈ ಗುಟ್ಟೆ ಜಾತ್ರೆಯಲ್ಲಿ ಓರಿಗಳು ಕರುಗಳು 99% ಹಾಲಲ್ಲಿ ಕರುಗಳು ಬಂದವೆ. ನೋಡಿ ಯಾವ ತರ ಇದೆ ನೀವು ಹೇಳಿ. ಎಲ್ಲಿ ನೋಡಿದ್ರು ಓರಿಗಳೇ ಕಾಣಿಸ್ತವೆ. ಅಯ್ಯ ನೋಡ್ಕೊಳ್ಳಿ, ತೋರಿಸ್ತೀನಿ. ಅಣ್ಣ ಏನಾದ್ರು ಮಾತಾಡ್ತೀರಾ? ಮಾತಾಡೋದಿದ್ರೆ ಬನ್ರಿ. ಎಷ್ಟು ಜೊತೆ ಕಟ್ಟಿದ್ದೀರಾ? ಏನು ಓರಿಗಳು ಎಷ್ಟು ಜೊತೆ ಇದೆ? ಹಾ ಎಲ್ಲ ಹೇಳ್ಬಿಟ್ಟಿದ್ದೀರಾ? ನೋಡಿ ಸ್ನೇಹಿತರೆ, ಹೇಗಿದೆ ಅಂತ ನೀವು ಹೇಳಿ. ಓರಿಗಳು ನೋಡಕ್ಕೆ 2 ಕಣ್ಣು ಸಾಲದು. ಹ್ಞೂ ಅಣ್ಣ, ಬನ್ನಿ ಅಣ್ಣ. ನೋಡಿ ಸ್ನೇಹಿತರೆ, ಹೇಗಿದೆ ಅಂತ ನೀವು ಹೇಳಿ. ಅಣ್ಣ ಏನಾದ್ರು ಮಾತಾಡ್ತೀರಾ? ಅಣ್ಣ ಬನ್ರಿ, ಪರವಾಗಿಲ್ಲ, ಬನ್ರಿ ಅಣ್ಣ. ಬನ್ರಿ, ಯಾರೋ ಒಬ್ರು ಮಾತಾಡ್ಬರ್ರಿ, ಅದ್ರಲ್ಲಿ ಏನೈತೆ? ಅಣ್ಣ ಮಾತಾಡ್ರಿ ನೀವೇ, ಪರವಾಗಿಲ್ಲ. ಅಣ್ಣ ನಮಸ್ಕಾರ. ಅಣ್ಣ ಯಾವರಿಂದ ಬಂದಿದ್ರಿ ನೀವು? ನಮ್ದು ಹೆಬ್ಬೂರ್ ಹತ್ರ ಲಿಂಗಾಪುರ. ಅಣ್ಣ ಹೆಬ್ಬೂರ್ ಹತ್ರ ಲಿಂಗಾಪುರ. ಹೆಬ್ಬೂರ್ ಹತ್ರ ಲಿಂಗಾಪುರ. ಅಣ್ಣ ಹೆಬ್ಬೂರು ಯಾವ ತಾಲೂಕು ಬರುತ್ತೆ? ತುಮಕೂರು ತಾಲೂಕು. ತುಮಕೂರು ತಾಲೂಕು. ಅಷ್ಟು ದೂರದಿಂದ ಬಂದಿದ್ದೀರಾ? ಈ ಜಾತ್ರೆ ಏನು ಇವತ್ತಿಂದ ಸೇರ್ತಾ ಇದೆಯಾ ಇಲ್ಲ ಎಷ್ಟು ದಿವಸ ಆಯ್ತು ಸೇರಿ? ಮೊದ್ಲಿಂದನೂ ನಡೀತಾ ಇತ್ತು. ಏನ್ ಮುಂಚೆ ತರ ಏನಿಲ್ಲ ಅಲ್ಲಿ. ವ್ಯವಸ್ಥೆನೂ ಇಲ್ಲ, ಕಮ್ಮಿನೇ ಇಲ್ಲ. ಅಣ್ಣ ನೀವ್ ಎಷ್ಟು ಜೊತೆ ವರಿ ಕಟ್ಟಿದ್ದೀರಾ ಇಲ್ಲಿ? ನಾವು 4 ಕೊಂಟೊಂಟೇವೆ. 4 ಕೊಂಟೊಂಟೇವೆ. ನೀವು ತುಮಕೂರಲ್ಲಿ ಇತ್ಕೊಂಡು ನೀವು ಆ ಭಾಗದಲ್ಲೂ ವರಿಗಳು ಸಾಕ್ತೀರಾ? ಮನೆಗೆ ಒಂದ್ ಜೊತೆ 2.5 ಲಕ್ಷ ಒಂದ್ ಜೊತೆ ಅವೆ. ಸಿದ್ಧಗಂಗೆ ಬರ್ತೀವಿ. 4 ಕೊಂಟೊಂಟೆ. ಸಿದ್ಧಗಂಗೆ ಜಾತ್ರೆ ಯಾವತ್ತಿಂದ ಸ್ಟಾರ್ಟ್? 5ನೇ ತಾರೀಕಿಂದ. 5ನೇ ತಾರೀಕಿಂದ ಎಂಡ್ ಆಗೋದು ಯಾವ ತನ? 10ನೇ ತಾರೀಕವರೆಗೂ ಇರ್ತದೆ ಅಷ್ಟೇ. 5 ದಿವಸ ಇರ್ತದೆ ಅಷ್ಟೇ. 5ನೇ ತಾರೀಕಿಗೆ ಸೇರೋದು. ಅಣ್ಣ ಇಲ್ಲಿ ದೇವಸ್ಥಾನ, ಈ ಗುಟ್ಟೆ ಮೇಲೆ ದೇವಸ್ಥಾನ ಐತೆ, ರಂಗನಾಥ ಸ್ವಾಮಿ ದೇವಸ್ಥಾನ. ಇದು ಎಷ್ಟು ವರ್ಷದಿಂದ ಇಲ್ಲಿ ಜಾತ್ರೆ ನಡೀತದೆ? ಅದು ಸುಮಾರು ದಿವಸ ನಡೀತದೆ. ಮೊದ್ಲೆಲ್ಲ ಹೇಗಿತ್ತು? ಇವಾಗ ಏನ್ ಈ ತರ ಆಗಿದೆ? ಮುಂಚೆ ಚೆನ್ನಾಗಿತ್ತು. ಅದೇ ಯಾಕಣ? ವ್ಯವಸ್ಥೆ ಕಡಿಮೆ. ಕಟ್ಟೋರ್ ಕಡಿಮೆ. ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಏನಾದ್ರು ಇದೆಯಾ? ನೀರ್ನ ಈಗ ಅಲ್ಲಲ್ಲೇ ಬಿಟ್ಟವ್ರೆ. ಪರವಾಗಿಲ್ಲ ವ್ಯವಸ್ಥೆ ಅಲ್ವಾ? ಏನೋ ಈಗ ಒಂದ್ ಸ್ವಲ್ಪ MLA ಒಂಚೂರು ಏನೋ ಊಟ ಪಾಠ ಕೊಡ್ತಾವ್ರೆ. ಕರೆಂಟ್ ವ್ಯವಸ್ಥೆ ಕಮ್ಮಿ ಐತೆ. ಈ ಕಡೆಗೆಲ್ಲ ಕರೆಂಟ್ ಇಲ್ಲ. ಅಲ್ಲೊಂದು ಸೋಲಾರ್ ಅಲ್ಲೊಂದು ಪಕ್ಕದಾಗ 2 ಹಾಕವ್ರೆ. ಈ ಭಾಗ ಎಲ್ಲ ಕರೆಂಟೇ ಇಲ್ಲ. ಕರೆಂಟೇ ಇಲ್ಲ ಅಂತೀರಾ? ಕರೆಂಟೇ ಇಲ್ಲ. ಕತ್ಲು. ನೋಡಿ ಈ ಕತ್ತಲ್ ಬಂದ ರೈತರು ಏನ್ ಮಾಡ್ಬೇಕು ಇವಾಗ? ತುಮಕೂರೇನಾ ನಿಮ್ದು ಊರು ಸ್ವಂತ? ಪಕ್ಕದಲ್ಲಿ ಊರ? ಹೆಬ್ಬೂರ್ ಹತ್ರ ಲಿಂಗಾಪುರ. ಅಣ್ಣ ಎಷ್ಟು ಜೊತೆ ಕಟ್ಟಿದೀರಾ? ಅಂದ್ರೆ 4 ಕೊಂಟೊಂಟಿ ಕಟ್ಟಿದೀರಾ? 4 ಕೊಂಟೊಂಟಿ ಅವೆ. ಮನೆಗೆ ಒಂದ್ ಜೊತೆ 2.5 ಲಕ್ಷ. ಇನ್ನು ಅವು ಸಿದ್ಧಗಂಗೆ ಜಾತ್ರೆಗೆ ಬಿಟ್ಕೊಂಡಿದೀರಾ? ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಸಿದ್ಧಗಂಗೆ ಜಾತ್ರೆಗೆ ಬರಕ್ಕೆ. ಆಯ್ತಾ? ಬನ್ನಿ. ನಾನು ಈ ವರ್ಷ ಮೊದಲನೇ ಬಾರಿ ಇಲ್ಲಿಗೆ ಬಂದಿರೋದು. ನಾನು ಯಾರೋ ಒಂದು ಸ್ನೇಹಿತರ ಆದೇಶದ ಮೇರೆಗೆ ನಾನು ಹಿಂಗಾಸೆ ಬಂದಿದ್ದು. ನಿಮ್ಮ ಹೆಸರು ಹೇಳಿಲ್ಲ ನಮ್ಗೆ? ಶ್ರೀನಿವಾಸ್ ಅಣ್ಣವ್ರೆ. ಬನ್ನಿ ತೋರ್ಸ್ ಬನ್ನಿ. ಹಾಗೆ ಅವರಿಗೆ ಎಷ್ಟೆಷ್ಟು ಅಲ್ಲಾಗವೆ? ಯಾವ ಅಲ್ಲ ಇಲ್ಲ ಎಲ್ಲ ಹಾಲು ಕರುಗಳು. ಏನ್ ಹೇಳ್ತೀನಿ ರೇಟು? ಇದು 85,000 ಹೇಳ್ತೀನಿ ಅಣ್ಣ. ಅದು ಇದು 1,10,000 ಹೇಳ್ತೀನಿ. 1,10,000 ಅಣ್ಣ. ಅದು 65,000 ಹೇಳ್ತೀನಿ. ಇದು 65,000. ಇಲ್ಲಿಗೆ ಲಾಸ್ಟ್ ನಿಮ್ಮವ? ಅದೇ ಲಾಸ್ಟ್. ಅಲ್ಲೊಂದ್ ಕರ ಅದೇ. ಅಲ್ಲೊಂದ್ ಕರ ಅದ? ತೋರ್ಸೋಣ, ಹಾಗೆ ತೋರ್ಸೋಣ. ಮುಂದೆ ಅಷ್ಟೇನಾ? ಇಲ್ಲ ಇನ್ನು ಇದಾವ? ಇಲ್ಲ ಅದೊಂದೇ ನಮ್ದು. ಬಂದೇ ಇರೋಣ. ನೋಡಿ ಸ್ನೇಹಿತರೆ, ಇದು ಹೋದ್ನೇ ವರ್ಷ 70,000 ಕೇಳಿದ್ರು. ಅಣ್ಣ ಹೋದ್ನೇ ವರ್ಷ 70,000 ಕೇಳಿದ್ರು, ಕೊಟ್ಟಿರಲಿಲ್ಲ. ಇದು ಹಾಲಲ್ಲಿ ಕರು. ಇನ್ನು ಇದು ಕರು ಅಲ್ಲ ಆಗಿಲ್ಲ. ಅಣ್ಣ ಇಲ್ಲಿ ಯಾವ್ಯಾವ ಊರಿಂದ ಬರ್ತಾವಣ? ಎಲ್ಲಾ ಕಡೆನೂ ಬಂದವೆ. ಮಂಡ್ಯದ ಕಡೆ ಬಂದವೆ, ನಿರ್ಮಲ್ ಸೈಡ್ ಬಂದವೆ, ತ್ಯಾಮಗೊಂಡವ್ರು ಬಂದವೆ, ದೊಡ್ಡಬಳ್ಳಾಪುರ, ದೇವನಹಳ್ಳಿ. ಇಲ್ಲ ಹೈಯೆಸ್ಟ್ ಟಾಪೆಸ್ಟ್ ರೇಟ್ ಯಾವ್ದು ಓರಿ ಎಷ್ಟಕ್ಕೆ ಹೋಗ್ಬೋದು ಅಮ್ಮಮ್ಮ ಅಂದ್ರೆ? ಏನೋ ಕೊಂಡ್ಕೊಳಂಗ್ ಹೋಗ್ಬೋದಾ? ಇಲ್ಲ ಅದೇ 2 ಎಷ್ಟಿಲ್ಲ ಅಷ್ಟೇ. 2 ಒಳಗಡೆನೆ ಎಲ್ಲ. 2 ಒಳಗಡೆನೆ. ತುಂಬಾ ಖುಷಿ ಆಗುತ್ತೆ ಅಣ್ಣವ್ರೆ ಭೇಟಿಯಾಗಿ ನಿಮ್ಗೆ. ಈ ದೇವಸ್ಥಾನ ತುಂಬಾ ಹಳೇದಂತೀರಾ? ಹಳೆ ದೇವಸ್ಥಾನ. ಜಾತ್ರೆ ಮಾತ್ರ ಈ ತರ ಇದಾಗಿದೆ. ಇಲ್ಲಿ ವ್ಯವಸ್ಥೆ ಇದೆಯಾ? ಎಲ್ಲಾ ತರದ ವ್ಯವಸ್ಥೆ? ಕಮ್ಮಿ. ವ್ಯವಸ್ಥೆ ಇದ್ರೆ ಜನ ಸೇರ್ತದೆ. ವ್ಯವಸ್ಥೆ ಇಲ್ಲ. ವ್ಯವಸ್ಥೆ ಇಲ್ಲ. ನೀವ್ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಈ ಜಾತ್ರೆ? ಸಣ್ಣ ಹುಡುಗರಿಂದ ನಮ್ಮ ತಾತನ ಜೊತೆ ಬರ್ತಿದ್ದೆ. ಆಮೇಲೆ 1% ಬರ್ತಿದ್ದೆ. ಅವಾಗಿಂದ ನಾವು ಬರ್ತಿದ್ವಿ. ನೀವು ವರ್ಷ ಎಷ್ಟು ಜೊತೆ ಕಟ್ತೀರಿ ಇಲ್ಲಿಗೆ? ವರ್ಷ 4 ಜೊತೆ 5 ಜೊತೆ ಕಟ್ಟಿವು. ಈ ಸರಿ ಬರೀ 2 ಜೊತೆ ಹೊಡ್ಕೊಂಡು 120 ಕಟ್ಕೊಂಡ್ ಬಂದಿದ್ದೀರಾ. ತುಂಬಾ ಖುಷಿ ಆಗುತ್ತೆ. ಹಾಗೆ ಈ ಜಾತ್ರೆ ಯಾರು ಬರಲ್ಲ
ಒಂದ್ ಓರಿ ಕಡಿದ್ರೆ ಹ್ಮ್ ಯಾರಾದ್ರೂ ಒಬ್ರು ಮನೆ ಹತ್ರ ಬರ್ತಾರೆ. ಹ್ಮ್ ಅದೇ ಒಂದ್ ಕಾರ್ ತಗೊಂಬಂದ್ರೆ ಯಾರು ಬರಲ್ಲ. ಯಾರು ಬರಲ್ಲ. ದನಗಳ ಸಾಕ್ಬೇಕು. ಹಾ. ಒಂದ್ ಕಾರ್ ಏನೋ ಬಿದ್ದಿರ್ತವೆ, ಯಾರು ನೋಡಲ್ಲ. ಒಂದ್ ದನ ಕರ ಇದ್ರೆ 4-6 ಜನ ನೋಡ್ತದೆ. ತುಂಬಾ ಸಾಕ್ಬೇಕು ಅಷ್ಟೇ. ಖುಷಿ ಆಗುತ್ತೆ ಅಣ್ಣಾರೆ ಈ ತರ ನಿಮ್ಮನ್ನ ಭೇಟಿಯಾಗಿ. ಆಯ್ತಾ, ಇದೇ ತರ ಜಾತ್ರೆಗಳಲ್ಲಿ ಯಾರು ಸೇರ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ, ಒಟ್ನಲ್ಲಿ ಎಲ್ಲಾ ಕಡೆಯಿಂದ ಬಂದು ಸೇರ್ತಾರಲ್ಲ. ಸಿದ್ಧಗಂಗೆ ಮಾಡ್ತೀವಿ, ಮಾಗಡಿಗೂ ಮಾಡ್ತೀವಿ. ಮಾಗಡಿ ಲಾಸ್ಟ್, ಅಣ್ಣ ಆಮೇಲೆ ಎಲ್ಲೂ ಹೋಗಲ್ಲ. ಇನ್ನು ವರ್ಷ ತನಕ ಎಲ್ಲೂ ಹೋಗಲ್ಲ. ತುಂಬಾ ಧನ್ಯವಾದಗಳು ಶ್ರೀಣ್ಣವ್ರೆ, ನಮ್ಗೆ ಒಳ್ಳೆ ಮಾಹಿತಿ ಕೊಟ್ರೆ. ಹಾ, ನೋಡಿ ಸ್ನೇಹಿತರೆ, ಯಾವ ತರ ಇದಾವೆ ಬೋರಿಗಳು, ಯಾವ ತರ ಇದಾವೆ ಕರುಗಳು ನೋಡಿ. ಈ ಗುಟ್ಟೆ ಜಾತ್ರೆ ತುಂಬಾ ಹಳೇದು, ಹಾಗಾಗಿ ನೋಡಿ ಬೋರಿಗಳೆಲ್ಲ ಇಲ್ಲೆಲ್ಲ ಜಾತ್ರೆ ನಡೀತದೆ. 3ನೇ ತಾರೀಕು ತೇರಿದೆ. ಹಾಗೆ ತೋರಿಸ್ತೀನಿ ಬನ್ನಿ ನಿಮಗೆ. ಅಣ್ಣ ಏನು ಹೇಳ್ರಿ? ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಅಣ್ಣ ಯಾವರಿಂದ ಬಂದಿದ್ರಿ? ನಾವು ಇಲ್ಲಿ ನೆಲಮಲ್ ಪಕ್ಕ ತೊರೆಮೂಡ್ಲಪಾಳ್ಯ. ತೊರೆಮೂಡ್ಲಪಾಳ್ಯ. ಅಣ್ಣ ಎಷ್ಟು ಜೊತೆ ಕಟ್ಟಿದ್ದೀರಾ ಊರಿ? ನಾವು 6 ಜೊತೆ ಆಗಿದೀವಿ ಅಣ್ಣ. ಅಣ್ಣ 6 ಜೊತೆ ಕಟ್ಟಿದ್ದೀರಾ? ಈ ನೆಲಮಂಗಲದ ಹತ್ರ ಇರೋ ಊರಿಗಳು ಆ ಸಿಟಿಯಲ್ಲಿ ಸಾಕ್ತೀರಾ ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದು ಹೌದು ಸರ್. 6 ಜೊತೆ 7 ಜೊತೆ 8 ಜೊತೆ ಸಾಕಿದ್ರೆ ಎಂತವ್ರಿಗೆ ಖುಷಿ ಆಗುತ್ತೆ. ನಮ್ಮ ಹಳ್ಳಿ ಕಡೆ ಸಿಗಲ್ಲ ಈ ತರ. ಹೌದು ಹೌದಣ್ಣ. ಈ ನಡುವೆ ಕಡಿಮೆ ಆಗ್ಬಿಟ್ಟಿದೆ. ಹೌದು ಅಣ್ಣ ಎಷ್ಟೆಷ್ಟಲ್ಲ ಅಂತ ಇನ್ನೂ ಅಲ್ಲಾಗಿಲ್ಲ ಅಣ್ಣ ಇವು. ಇವಿನ ಹಾಲಲ್ಲಿ ಕರುಗಳು. ಹಾ ಹಾ. ಅಣ್ಣ ಏನ್ ಹೇಳ್ತೀರಣ್ಣ? 2:20 ಹೇಳ್ತಾ ಇದೀವಿ. 2:20 ಹೇಳ್ತಾರೆ. ಅಣ್ಣ ನಿಮ್ಮ ಹೆಸರು ತಿಳಿಸಿಲ್ಲ. ನಮ್ಮ ಹೆಸರು ಅಶೋಕ್ ಅಂತ. ಅಶೋಕ್ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ. ಈ ಜಾತ್ರೆ ಎಷ್ಟು ವರ್ಷದಿಂದ ಬರ್ತಾ ಇದೀರಾ? ಸರ್ ನಾನು 25 ವರ್ಷದಿಂದ ಬರ್ತಿದ್ದೀನಿ ಸರ್. ಏನ್ ಈ ಜಾತ್ರೆ ಈ ಭಾಗದಲ್ಲಿ ತುಂಬಾ ಚೆನ್ನಾಗಿ ನಡೀತದೆ, ಪರವಾಗಿಲ್ಲ. ಬಟ್ ಈ ಹಳೆ ಜಾತ್ರೆಗೂ ಈ ಜಾತ್ರೆಗೂ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಎಲ್ಲ ಕಮ್ಮಿ, ಎಲ್ಲ ರೈತರು ಕಮ್ಮಿ ಮಾಡ್ಬಿಟ್ರು. ಈಗೆಲ್ಲ ಅನುಕೂಲ ದೇಶದಿಂದ ಸೇರ್ತಾ ಇದೆ ಜಾತ್ರೆ. ಹಳ್ಳಿ ಕಾರ್ ನಡೆಸ್ಬೇಕು ಅಂತ ಭಾರಿ ಪ್ರಯತ್ನ ಬಿದ್ದು ಮಾಡ್ತಾ ಇದ್ವಿ ಸರ್. ಹೌದು. ಮತ್ತೆ ಇದೇ ತರ ಈ ಜಾತ್ರೆ ಎಷ್ಟು ವರ್ಷದಿಂದ ನಡ್ಕೊಂಡ್ ಬರ್ತದೆ? ಸುಮಾರು ತಲಗಾಡಿಂದಾನು ಬರ್ತದೆ ಸರ್ ಇದು. ತಲಾಂತರ ಹೌದಿಂದ ಮಹಿಮಾರಂಗನ ಜಾತ್ರೆ ಅಂದ್ರೆ ತಲಾಂತರಿಂದಾನು ಬರ್ತದೆ. ಮಹಿಮಾರಂಗನ ಜಾತ್ರೆ. ಹೌದು. ಮಹಿಮಾ ರಂಗನಾಥ ಸ್ವಾಮಿ ಅಂತ. ಹೌದು. ಈ ಭಾಗದಲ್ಲಿ ದಾಬಸ್ಪೇಟೆ ಮತ್ತೆ ನೆಲಮಂಗಲ ಮಾರ್ಗ ಸೆಂಟರ್. ಹೌದು. ಮಹಿಮಾಪುರದ ಹತ್ರ ಇರುವಂತ ದೇವಸ್ಥಾನ ಇದು. ಹೌದು. ನೋಡಿ ಸ್ನೇಹಿತರೆ, ಹೀಗೆ ಇರುತ್ತೆ. ಅಣ್ಣ ಹಾಗೆ ತೋರಿಸ್ ಅಣ್ಣ. ಏನ್ ಹೇಳ್ತೀರಣ್ಣ ರೇಟು? ಇವು 1:20 ಅಣ್ಣ. ಹಾಲಲ್ಲಿ ಕರುಗಳ ಇವನು. ಅಣ್ಣ ಹಾಗೆ ತೋರಿಸ್ ಬನ್ನಿ. ಇವು ಹಾಲಲ್ಲಿ ಕರುಗಳಣ್ಣ. ಇವು ಕರುಗಳಣ್ಣ. ಅಣ್ಣ ಏನ್ ಹೇಳ್ತೀರಣ್ಣ ರೇಟ್? ಇವು 1:60 ಅಣ್ಣ. ಏನ್ ಪರವಾಗಿಲ್ಲ ಅಣ್ಣ, ಒಳ್ಳೆ ಜಾತಿ ಕರುಗಳೇ ಇದಾವೆ. ಹೌದು. ಈ ಹಳ್ಳಿಕಾರ ಹಸುಗಳು ಓರಿಗಳು ಗುರುತಿಡಿಬೇಕಂದ್ರೆ ಹೆಂಗ್ ಹಿಡಿಬಹುದು ಹೇಳ್ರಿ? ಹೌದು. ಈ ಕೂಟಾಣಿಕೆಗೆ ಲೆವೆಲ್ ನೋಡ್ರಿ, ಕುಲ ಜಾತಿ ನೋಡ್ಕೊಂಡೆ ತರೋದು. ಕುಲ ಜಾತಿ ನೋಡ್ಕೊಂಡೆ. ಅಣ್ಣ ಇಲ್ಲಿ ಬರೋರು ಕೆಲವರು ಸುಳಿ ನೋಡ್ತಾರೆ. ಹೌದು. ಆ ಸುಳಿಗಳ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಹೌದು ಹೌದು, ಎಲ್ಲ ಗೊತ್ತಿದೆ. ಹೇಳಿದ ಒಂದ್ ತೋರಿಸ್ತೀರಾ ಯಾವ್ದಾದ್ರು ಒಂದ್ ಸುಳಿ? ಸರ್ ಇಲ್ಲೇನ ಇದ್ರೆ ಪಾತಾಳ ಸುಳಿ ಬರ್ತದೆ. ಇಲ್ಲಿದ್ರೆ ಇದು ಗುಬೆ ಸುಳಿ ಬರ್ತದೆ. ಇಲ್ಲಿಗೆ ಗುಡ್ಗೆ ಸುಳಿ ಬರ್ತದೆ. ಇಲ್ಲಿ ಸಂಕಲ್ಯ ಸುಳಿ ಬರ್ತದೆ. ಇಲ್ಲೇನಾದ್ರೆ ಕೀಲ್ ಸುಳಿ ಬರ್ತದೆ. ಇವೆಲ್ಲ ಬರ್ತದೆ ಸರ್. ಅಣ್ಣ ಈ ಸುಳಿ ನೋಡೋದ್ರಲ್ಲಿ ಯಾವ ಸುಳಿ ಚೆನ್ನಾಗಿದ್ರೆ ಓರಿಗಳು ಕರ್ಕೊಂಡ? ಅಣ್ಣ ಇಲ್ಲಿಂದ ಭುಜದಿಂದ 1/2 ಅಡಿ ಇದ್ರೆ ಅದು ಪರ್ಫೆಕ್ಟ್. ಅದು ಪರ್ಫೆಕ್ಟ್. ಹೌದು. ಇನ್ನ ಮುಂದ್ ಕಿತ್ತಿದ್ರೆ ಪಾತಾಳ ಸುಳಿದು ಬರ್ತದೆ, ರಾಸ್ ಸುಳಿದು ಬರ್ತದೆ. ಹಂಗೆ. ಹೌದು. ಈ ಸುಳಿಗಳ ಬಗ್ಗೆ ನಮ್ಗಂತೂ ಗೊತ್ತಿಲ್ಲ. ಇಲ್ಲ, ನಮಗೆ ಗೊತ್ತದೆ, ನಾವ್ ಹೇಳ್ತಾ ಇದೀವಿ. ತುಂಬಾ ಖುಷಿ ಆಗುತ್ತೆ ಅಣ್ಣ. ತೋರಿಸ್ಬನ್ನಿ ಹಾಗೆ. ನೋಡಿ ಸ್ನೇಹಿತರೆ, ಹೇಗಿರುತ್ತೆ ಓರಿಗಳು, ಸುಳಿಗಳು ಹೇಗಿರ್ತವೆ, ಹೇಗೆ ಹೇಳ್ತಾರೆ? ಪರ್ಕೆ ಸುಳಿನು ಅಂತ ಹೇಳ್ತಾರೆ. ಹ್ಞೂ ಸರ್. ಪರ್ಕೆ ಸುಳಿ ಎಲ್ಲಿ ಬರ್ಬೋದಣ್ಣ? ಪರ್ಕೆ ಸುಳಿ ಇಲ್ಲಿ ಬರ್ತದೆ ಸರ್. ಈ ಜಾಗದಲ್ಲಿ ಬರ್ತದೆ. ಆ ಜಾಗದಲ್ಲಿ ಬರ್ತದೆ. ಹೌದು. ಅಣ್ಣ ಇವೇನ್ ಹೇಳ್ತೀರಣ್ಣ ರೇಟು? ಇವು 1:18 ಸರ್. 1:18. ಹೌದು. ಅಣ್ಣ ಒಳ್ಳೆ ಜಾತಿ ಇದಾವೆ. ಹ್ಞೂ ಸರ್. ನೀವ್ ಈ ಸಿಟಿ ಭಾಗದಲ್ಲಿ ಇತ್ಕೊಂಡು ನೀವು ಸಾಕ್ತಾ ಇದೀರಾ? ಜಾಗ ಇದೆಯಾ ನಿಮ್ಗೆ? ಆಯ್ತಾಯ್ತು ಸರ್. ಪರವಾಗಿಲ್ಲ. ಹೌದು. ಹೆಂಗೋ ಸಾಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇವಾಗ ಒಂದ್ 6 ಜೊತೆ ವರಿ ಕಟ್ಟಿದೀರಾ. ಹೌದು. ಸಾವಿರಾರು ಜನ ಬರ್ತಾರೆ ನೋಡಕ್ಕೆ. ಹೌದು. ಅದೇ ಒಂದ್ ಕಾರ್ ತಗೊಂಬಂದ್ರೆ ಯಾರು ಬರ್ತಾರೆ? ಯಾರು ಬರಲ್ಲ. ಹೌದಲ್ವಾ? ಈಗ 40 ಲಕ್ಷ ಕಾರ್ ಇದೆ ನನ್ನ ಹತ್ರ, ಯಾರು ಬರಲ್ಲ ನೋಡಕ್ಕೆ. ಹಂಗೆ. ಅದೇ 10 ಜೊತೆ ಓರಿ ಇರೋದಕ್ಕೆ 10 ಜನ ಬರ್ತಾರೆ. ಹೌದು. 10 ಜನ 1000 ಜನ. ಹೌದು. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿ. ನೋಡಿ ಈ ಜಾತ್ರೆಯಲ್ಲಿ ಗುಟ್ಟೆ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಅಶೋಕಣ್ಣವ್ರ ಓರಿಗಳಿವ. ಹೌದು. ಈ ಅಶೋಕಣ್ಣವರು ನೆಲಮಂಗಲದ ಹತ್ರ ಇರುವಂತ ಯಾವ ಊರಣ್ಣ? ತೊರೆಮೂಡ್ಲಪಾಳ್ಯ ಅಂತ ಹೇಳಿ ಅಲ್ಲಿಂದ ಬಂದಿದ್ದಾರೆ. ಹೌದು. ಏನೋ ಕಯಾಸು ತೀರ್ಬೇಕು. 5 ಜೊತೆ ಕೊಟ್ಟಿದ್ದೀವಿ ಸರ್. ಇನ್ನು 19 ಜೊತೆ ಒಟ್ಟು ಲೆಕ್ಕ. ಇನ್ನು 19 ಜೊತೆ. ಹೌದು. ಯಾವ ಜಾತ್ರೆ ಕಟ್ಬೇಕಂತ ನಾವು ಈಗ ಇದು ಮುಗಿದ್ಮೇಲೆ ಸಿದ್ಧಗಂಗೆ ಯಾವತ್ತಿಂದ ಸ್ಟಾರ್ಟ್? ಇನ್ನ 5-6 ಸ್ಟಾರ್ಟ್. ಹೌದು. ಹಾಗೆ ಬನ್ನಿ, ಮುಂದೆ ಇನ್ನು ಓರಿಗಳಿದಾವೆ ತೋರ್ಸೋಣ. ಇನ್ನ ತೋರ್ಸೋ, ನಮ್ಮ ಬೊಮ್ಮೆದ ತೋರ್ಸ್ತಾರೆ. ಅಲ್ಲಿ ನಮ್ಮ ಬಾಬಿ ಕೈ ಕೊಡಿ. ಇದಕ್ಕೆ ಇದು ಕೊಡ್ತಿದ್ದು. ಅಪ್ಪೇ ನಮಸ್ಕಾರ. ನಮ್ ಎಷ್ಟು ವಯಸ್ಸು ನಿಂದು? ನಂದು 25.
25 ಈ ವಯಸ್ಸಿಗೆ ಇಳಿದಿದ್ಯಾ ವರಿ ಕಟ್ಟಕ್ಕೆ? ನಮ್ ಏನ್ ತಾತ craze ಆ? ಮುತ್ತಾತನ ಕಾಲದಿಂದ ಮಾಡ್ತಾವ್ರೆ. ಹಾ ಈಗ ನಾವ್ ಅಪ್ಪಾರ್ ಏನ್ ಮಾಡ್ತಾವ್ರೆ. ಹೆಸರು ನಿಂದು? ಹನುಮೇಗೌಡ ಅಂತ. ಹಾ? ಹನುಮೇಗೌಡ. ಹನುಮೇಗೌಡ. ಹಾ. ಈ ವಯಸ್ಸಿಗೆ ವರಿಗಳು ಕಟ್ಟಕ್ ಶುರು ಮಾಡಿದ್ಯಾ? ಹಾ. ಮುಂದಿನ ದಿನಗಳು ಎಷ್ಟ್ ಜೊತೆ ಕಟ್ಬೋದು? ಹೇಳಕಾಲ ಸರ್, ದೇವ್ರ ಭಗವಂತ ಕೊಟ್ಟಂಗೆ. ಕೊಟ್ಟಂಗೆ. ಏನಾದ್ರು ಎಜುಕೇಶನ್ ಏನಾದ್ರು ಮಾಡಿದ್ಯಾ? ಮಾಡಿದೀನಿ. ಏನ್ ಮಾಡಿದ್ಯಾ? ಸೆಕೆಂಡ್ ಇಯರ್. ಸೆಕೆಂಡ್ ಇಯರ್ ಓದ್ಕೊಂಡು ಈ ತರ ವರಿಗಳು ಕಟ್ಕೊಂಡು ಏನೋ ಜೀವನ ನಡ್ಸ್ಕೊಂತ ಇದೀಯ. ಎಷ್ಟ್ ಜೊತೆ ಕಟ್ಟಿದ್ಯಾ? ಈಗ 2 ಜೊತೆ ಸರ್. 2 ಜೊತೆ ಕಟ್ಟಿದ್ಯಾ? ಏನ್ ನಿಮ್ಮ ಅಪ್ಪ ಅಮ್ಮ ಯಾರು ಬರ್ಲಿಲ್ಲ ಜೊತೆಗ? ನಮ್ಮ ಅಪ್ಪ ಬಂದಾರೆ. ಹಾಗೆ ತೋರ್ಸ್ಬಾ. ಏನ್ ಹಾಲಲ್ ಕರುಗಳ ಇವು ಹಾಲಲ್ಲಿ ಕರ್ಗುಡ್ ಸರ್. ಎಷ್ಟ್ ಹೇಳ್ತೀರಾ ರೇಟು? ಸರ್ ಇವಕ್ಕೆ 75,000 ಹೇಳ್ತೀನಿ. 75,000? ಹ್ಞೂ ಸರ್. 75,000 ಹೇಳ್ತಾ ಇದೀರಾ? ಹ್ಞೂ ಸರ್. ಹಾಗೆ ತೋರ್ಸ್ ಬನ್ನಿ ನೋಡೋಣ. ಹನ್ಮೇಗೌಡ್ರ, ಹಾ. ಈ ವರಿಗಳು ಹ್ಞೂ ಸರ್. ನೀವು ಏನಾದ್ರು ಸಾಕ್ತಿರಾ ಇಲ್ಲ ಬೇರೆ ಕಡೆ ನಾವು ಸಾಕ್ತಿವಿ. ಹಾ. ವರ್ಷ 9 ಕಾಲ ಇದ್ದೇ ಇರ್ತಾವ ನಮ್ಮ ಮನೆ ಒಂದ್ ಜೊತೆ. ಹ್ಮ್. ಏನು ಇದು ಜಾತ್ರೆ ಟೈಮ್ ಮಾತ್ರ ಬಂದಾಗ 3-4 ಜೊತೆ ಕಟ್ಕಂತೀವಿ. ಹಾ. ಮನೆಗ್ ಒಂದ್ ಜೊತೆ ಇದ್ದೇ ಇರ್ತವೆ. ಮತ್ತೆ ಇನ್ನೊಂದು ಏನ್ ಗೊತ್ತಾ, ವರಿ ಸಾಕೋದ್ರಿಂದಾನೇ ಹಳ್ಳಿ ಕಾರ್ ಉಳಿಯುತ್ತೆ ಅಂತಂದ್ರೆ ಅದು ತಪ್ಪದು. ಆಯ್ತಾ? ವರಿ ಜೊತೆಗೆ ಹಸುಗೂ ಸಾಕ್ರಿ. ಹಸು ಸಾಕಿದ್ರೆ ಹಳ್ಳಿ ಕಾರ್ ಉಳಿತದೆ, ಹಳ್ಳಿ ಕಾರು ಬೆಳೀತದೆ ಅಲ್ವಾ? ನಿಮ್ಮಂತ ಯುವಕರಿಗೆ ಇದು ಮಾದರಿ ನಾನ್ ಹೇಳೋದು ನನ್ನ ಕಡೆಯಿಂದ. ಯಾಕೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹಳ್ಳಿ ಕಾರ ವರಿಗಳು ನಶಿಸಬಾರ್ದು ಅಂತಂದ್ರೆ ಈ ತರ ಐಡಿಯಾ ಇರ್ಬೇಕು ನಿಮ್ಮ ಹತ್ರ. ನೀವು ಇದೇ ತರ ಮಾಡ್ಬೇಕು. ಹಾಗೆ ತೋರ್ಸ್ ಬನ್ನಿ. ಏನ್ ಹೇಳ್ತೀರಾ ರೇಟ್ ಇವ? ಇವ್ 1.30 ಹೇಳ್ತೀನಿ ಸರ್. ಇವ್ಗೆ 1.30. ಬನ್ನಿ ಹಾಗೆ ತೋರ್ಸ್ ಬನ್ನಿ. ಇವ್ಯಾರು ಇವ? ಅವು ನಮ್ಮವೇ ಸಾ. ಎಷ್ಟ್ ಹೇಳ್ತೀರಾ? ಇವು ಹಾಲಲ್ ಕರುಗಳೇನಾ? ಇವು ಒಂದು ಆಗೈತೆ, ಒಂದ್ ಆಗಿಲ್ಲ. ಒಂದ್ ಆಗೈತೆ, ಒಂದ್ ಆಗಿಲ್ಲ. ಕೆಲ್ಸ ಎಲ್ಲ ಚೆನ್ನಾಗ್ ಮಾಡವ್ ಇವು. ಮಳೆ ದನಗಳೇ ಮನೆಗೆ ಇದ್ದವ್ ಇವು. ಎಷ್ಟ್ ಹೇಳ್ತೀರಾ ರೇಟ್? 1.85 ಸಾ. 1.85. ಅದು ಒಂಟಿ ವರಿನಾ? ಅದು ಬಿತ್ತನೆ ವರಿ ಸಾ. ಬಿತ್ತನೆ ವರಿ ಏನ ಸೈಲೆಂಟ್ ಮಲ್ಕೊಂಡ್ಬಿಟ್ಟದ? ಮನೆ ಕಮ್ಬಿಟ್ಟೈತೆ ಅದು. ಹೆಂಗಿರ್ಬೇಕು ಬಿತ್ತನೆ ವರಿ ಅಂತಂದ್ರೆ? ಬುಸ್ಗಿಟ್ಟಂಗ್ ಇರ್ಬೇಕು. 1 ವರ್ಷದ ಕರ ಇದು. 1 ವರ್ಷದ ಕರ. ನೋಡಿ ಸ್ನೇಹಿತರೆ, ಸೆಕೆಂಡ್ ಇಯರ್ ಓದ್ಕೊಂಡಿದ್ರು ಪಾಪ ಹುಡುಗ, ಮುಂದಕ್ಕೆ ಓದಕ್ ಹೋಗ್ಲಿಲ್ಲ. ಯಾಕೆ? ದನದ ಬಿಸ್ನೆಸ್. ದನಗಳ ಜೊತೆ ನೀನು ಬೆರ್ತಾವ್ ಬಿಟ್ಟಿದ್ಯಾ. ತುಂಬಾ ಖುಷಿ ಆಗುತ್ತೆ ನಿಮ್ ಜೊತೆ ಭೇಟಿಯಾಗಿ. ಈ ಗುಟ್ಟೆ ಜಾತ್ರೆಗೆ ಬಂದಿರೋದು ನನ್ಗೂ ಖುಷಿ ಆಯ್ತು. ನಾನು ಇದು ಮೊದಲನೇ ವರ್ಷ, ಮುಂದಿನ ದಿನ ಬರ್ತಾ ಇರ್ತೀನಿ. ತುಂಬಾ ಸಂತೋಷ ಹನ್ಮೇಗೌಡ್ರೆ, ತುಂಬಾ ಧನ್ಯವಾದಗಳು.